ವೆಲ್ಕಮ್ ಟು H&H Infra ಯೂಟ್ಯೂಬ್ ಚಾನಲ್. ಮನೆ ಕಟ್ಟಿ ನೀವು ಸಾಥ್ ಕೊಡ್ತೀವಿ ನಾವು. ಸ್ನೇಹಿತರೆ, ಈ 2025 ಇಸ್ವಿಲಿ ನಾವು ಒಂದು ಸ್ವಂತ ಮನೆ ಕಟ್ಟಬೇಕು ಅಂದರೆ ಉದಾಹರಣೆಗೆ 30x40 ಸೈಟ್ ಅಂತ ಇಟ್ಕೊಳ್ಳಿ. ಅದರಲ್ಲಿ ಡೂಪ್ಲೆಕ್ಸ್ ಹೌಸು, ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್, ಅಂದಾಜು 20 ಚದರ ಬಿಲ್ಡಿಂಗ್. ಇದರ ಅಪ್ರಾಕ್ಸಿಮೇಟ್ ಕಾಸ್ಟಿಂಗ್ ಏನಾಗುತ್ತೆ ಮತ್ತು ಮೆಟೀರಿಯಲ್ಸ್ಗಳ ಕ್ವಾಂಟಿಟಿ ಕನ್ಸಂಪ್ಷನ್ ಎಷ್ಟಾಗುತ್ತೆ ಅನ್ನೋ ಎಕ್ಸ್ಪ್ಲನೇಷನ್ನು ನಿಮ್ಮ ಮುಂದೆ ಇಡೋ ಒಂದು ಸಣ್ಣ ಪ್ರಯತ್ನ. ಬಿಲ್ಡಿಂಗ್ ಪ್ಲಾನು ಹೀಗಿದೆ. ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗು, ಲಿವಿಂಗ್ ರೂಮು, ಪೂಜಾ ರೂಮು, ಕಿಚನ್ನು, ಯುಟಿಲಿಟಿ, 1 ಬೆಡ್ರೂಮ್ ಅಂಡ್ 1 ಕಾಮನ್ ಟಾಯ್ಲೆಟ್ ಪ್ಲಸ್ ವಾಟರ್ ಸ್ಟೋರೇಜ್ ಸಂಪು. ಅಲ್ಲಿಂದ ಹಾಗೆ ಇಂಟರ್ನಲ್ ಸ್ಟೇರ್ ಕೇಸ್ಗೆ ಬಂದರೆ ಫಸ್ಟ್ ಫ್ಲೋರಲ್ಲಿ ಫ್ಯಾಮಿಲಿ ಏರಿಯಾ, 2 ಲಕ್ಸುರಿ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್, ಹೆಡ್ ರೂಮ್. ಸೆಕೆಂಡ್ ಫ್ಲೋರಲ್ಲಿ ಓಪನ್ ಟೆರೆಸ್ ಇದೆ. ಟೆರೆಸ್ಸಿಂದ ಸ್ಕೈಲೈಟ್ ಬರೋ ಹಾಗೆ ಕೂಡ ಮಾಡಲಾಗುತ್ತೆ. ಹಾಗಾದರೆ ಇದಕ್ಕೆ ಬೇಕಾಗುವಂಥ ಮೆಟೀರಿಯಲ್ಸ್ ರಿಕ್ವೈರ್ಮೆಂಟ್ಸ್ ನೋಡೋಣ. ಅಪ್ರಾಕ್ಸಿಮೇಟು 800ರಿಂದ 850 6 ಇಂಚ್ ಸಾಲಿಡ್ ಬ್ಲಾಕ್ಸು ಪರ್ ಫ್ಲೋರ್ಗೆ ಬೇಕಾಗುತ್ತೆ. ಹಾಗೆ ಅಪ್ರಾಕ್ಸಿಮೇಟ್ 400 4 ಇಂಚ್ ಸಾಲಿಡ್ ಬ್ಲಾಕ್ ಬೇಕಾಗುತ್ತೆ ಪರ್ ಫ್ಲೋರ್ಗೆ. ಮೀನ್ ವೈಲ್ ಇದು ಡಿಪೆಂಡ್ಸ್ ಆನ್ ಬಿಲ್ಡಿಂಗ್ ಪ್ಲಾನ್ ವೇರಿ ಆಗ್ಬೋದು. ಸ್ಟೀಲು ಅಪ್ರಾಕ್ಸಿಮೇಟು 12.2 ಟನ್ಸ್ ಎಂಟೈರ್ ಬಿಲ್ಡಿಂಗ್ಗೆ ಕನ್ಸಂಪ್ಷನ್ ಆಗುತ್ತೆ. ಎಂಟೈರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಬೇಕಾಗೋ ಸಿಮೆಂಟು ಅಪ್ರಾಕ್ಸಿಮೇಟ್ಲಿ 1100 ಮೂಟೆ. ಇಷ್ಟು ಅವಶ್ಯಕತೆ ಯಾಕೆ ಅಂದರೆ ನಾವು ಯೂಸ್ ಮಾಡೋದು ಆಸ್ ಪರ್ ಸ್ಟ್ರಕ್ಚರಲ್ ಇಂಜಿನಿಯರ್ ಗೈಡೆನ್ಸ್ ಡಿಸೈನ್ ಮಿಕ್ಸ್ ಕಾಂಕ್ರೀಟು. ಎಂ ಸ್ಯಾಂಡು ಅಂಡ್ ಪಿ ಸ್ಯಾಂಡು ಎರಡು ಸೇರಿ ಅಂದಾಜು 250 ಟನ್ ಬೇಕಾಗುತ್ತೆ ಫಾರ್ ಎಂಟೈರ್ ಬಿಲ್ಡಿಂಗ್. ಜಲ್ಲಿ ಒಂದು 120 ಟನ್ ಫಾರ್ ಎಂಟೈರ್ ಬಿಲ್ಡಿಂಗ್. ಪಾಯಾಗೆ 2 ಕೋರ್ಸ್ ಹಾಕಿದ್ರೆ 50ರಿಂದ 60 ಸಾವಿರ ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಎಕ್ಸ್ಪೆನ್ಸ್ ಆಗುತ್ತೆ, ಅದು ಎಂಟೈರ್ ಬಿಲ್ಡಿಂಗ್ಗೆ. ಸೊ ಟೋಟಲ್ ಆಗಿ ಸ್ಟ್ರಕ್ಚರಲ್ ಫ್ರೇಮ್ವರ್ಕ್ಗೆ 20 ಲಕ್ಷ ರೂಪಾಯಿ ಇನ್ಕ್ಲೂಸಿವ್ ಆಫ್ ಲೇಬರು, ಸೆಂಟ್ರಿಂಗು, ಬಾರ್ ಬೆಂಡಿಂಗ್ ವರ್ಕು, ಕಾಂಕ್ರೀಟ್ ಗ್ಯಾಂಗು, ಮಿಸಲೇನಿಯಸ್ಸು. ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಆಕ್ಯುರೇಟ್ ಆಗಿ ಮಾಡೋದಾದ್ರೆ ಇಷ್ಟು ಖರ್ಚು ಆಗೇ ಆಗುತ್ತೆ ಮಿತ್ರರೇ. ಸ್ನೇಹಿತರೆ, ನಾವು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಗುಡ್ ಕ್ವಾಲಿಟಿ ಅಂಡ್ ಒಳ್ಳೆ ಬ್ರ್ಯಾಂಡ್ದು. ನಾವು ಏನು ಹೇಳ್ತೀವೋ ಅದನ್ನು ಮಾಡಿದಾಗ ಮಾತ್ರ ನಮ್ಮ ಮಾತಿಗೂ ನಂಬಿಕೆ ಬೆಲೆ ಇರುತ್ತಲ್ವಾ. ಸೊ ಸ್ಟ್ರಕ್ಚರಲ್ ಫ್ರೇಮ್ವರ್ಕ್ ಆದಮೇಲೆ ಮಿಕ್ಕ ಎಲ್ಲ ಫಿನಿಶಿಂಗ್ ಮಾಡೋದಕ್ಕೆ ಬೇಕಾಗುವಂಥ ಮೆಟೀರಿಯಲ್ಸು ಆ್ಯಂಡ್ ಟೋಟಲ್ ಕಾಸ್ಟ್ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ನಮಗೆ ಕಾಲ್ ಮಾಡಿ, ನಿಮ್ಮ ಸೈಟ್ ಮೆಷರ್ಮೆಂಟ್ ಮತ್ತು ಪ್ಲಾನ್ ಹೇಳಿ ಮಾಹಿತಿ ಪಡೆದುಕೊಳ್ಳಿ ಮಿತ್ರರೇ. ಧನ್ಯವಾದಗಳು.